ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮನಗಳನ್ನು ಸಲ್ಲಿಸುತ್ತಾ ನೋಡಿ, ಈ ದಿನ ಬುಧವಾರ ಉತ್ತಮವಾದಂಥ ದಿನ. 3ನೇ ತಾರೀಕು ಇರುವಂಥದ್ದು, ದ್ವಾದಶಿ ಜೊತೆಯಲ್ಲಿ ರೋಹಿಣಿ ನಕ್ಷತ್ರ ಇರುವಂಥದ್ದು. ರಾಯರ ಮಠದಲ್ಲಿ ವಿಜಯೇಂದ್ರ ತೀರ್ಥರ ಆರಾಧನೆ ಇರುವಂಥ ಅತ್ಯಂತ ಶುಭ ದಿನ. ಮತ್ತು ಈ ಜ್ಯೇಷ್ಠ ಮಾಸದ ಕೊನೆಯ ಮುಹೂರ್ತದ ಶುಭ ದಿನ. ಇದನ್ನು ಬಿಟ್ಟರೆ ಇನ್ನು 1 ತಿಂಗಳ ಕಾಲ ಯಾವುದೇ ಶುಭ ಕಾರ್ಯಗಳನ್ನು ಅಷ್ಟಾಗಿ ಮಾಡೋದಿಲ್ಲ. ಆದ್ದರಿಂದ ಈ ದಿನ ಉತ್ತಮವಾದಂಥ ದಿನವಾಗಿ ಬಳಸ್ಕೊಳ್ಳಿ ಅಂತ ಹೇಳ್ತಾ, ಈ ದಿನ ನೋಡಿ ಬುಧವಾರದ ದಿನ ಮೇಷರಾಶಿಯವರು ಸ್ವಲ್ಪ ಗೊಂದಲಮಯ, ಸ್ವಲ್ಪ ಬೇಸರ, ಜೊತೆಯಲ್ಲಿ ಸ್ವಲ್ಪ ಆತುರದ ನಿರ್ಧಾರಗಳನ್ನು ಮಾಡುವಂತಹ ವಾತಾವರಣ ಇರುತ್ತೆ. ಜಾಗ್ರತೆ. ಇಲ್ಲವಾದಲ್ಲಿ ಸಣ್ಣ ಸಣ್ಣ ವಿಚಾರಗಳಿಗೂ ಸಹ ಗೊಂದಲಗಳನ್ನು ಸೃಷ್ಟಿ ಮಾಡಿಕೊಂಡು ಬೇಸರದಲ್ಲಿ ಕಾಲ ಕಳೆಯುವಂತಹ ವಾತಾವರಣ. ಬಿಸ್ನೆಸ್ಗಳು, ಕೆಲಸಗಳು, ಕಾರ್ಯಗಳೆಲ್ಲವೂ ಸಹ ಸ್ವಲ್ಪ ನಷ್ಟಕ್ಕೆ ದೂಡುವಂತಹ ವಾತಾವರಣ ಇರುತ್ತೆ. ಸ್ವಲ್ಪ ಜಾಗ್ರತೆ. ನಂತರದಲ್ಲಿ ವೃಷಭ ರಾಶಿಯವರಿಗೆ ತಂದೆ ಮಕ್ಕಳಲ್ಲಿ ಪ್ರೀತಿ, ವಾತ್ಸಲ್ಯ, ಕುಟುಂಬದಲ್ಲಿ ಸೌಖ್ಯವಾಗಿರುವಂತಹ ವಾತಾವರಣ, ವ್ಯವಹಾರದಲ್ಲೂ ಸಹ ಅನುಕೂಲಕರವಾದಂತಹ ವಾತಾವರಣ, ಒಂದು ರೀತಿಯಾದಂತಹ ಕುಟುಂಬ ಜೊತೆಯಲ್ಲಿ ಕಾಲ ಕಳೆಯೋದಕ್ಕೆ ಮನಸ್ಸನ್ನು ಮಾಡುವಂತಹ ವಾತಾವರಣ ಅಂತೂ ವೃಷಭ ರಾಶಿಯವರಿಗಿರುತ್ತೆ. ಮಿಥುನ ರಾಶಿಯವರಿಗೆ ನಿಮ್ಮ ಜನ್ಮ ಸ್ಥಳಗಳಿಗೋ ಊರುಗಳಿಗೋ ಭೇಟಿ ಕೊಡುವಂಥದ್ದು, ಧಾರ್ಮಿಕ ವಿಚಾರದಲ್ಲಿ ತುಂಬ ಆಸಕ್ತರಾಗಿರುವಂಥದ್ದು, ಜೊತೆಯಲ್ಲಿ ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯವಾಗಿರುವಂತಹ ವಾತಾವರಣ ಇದೆ. ಸರ್ಕಾರಿ ಕೆಲಸಗಳಲ್ಲಿ ಏನಾದರೂ ಕೆಲಸ ಕಾರ್ಯಗಳಿದ್ರೆ ಉತ್ತಮವಾದಂಥ ಗಳಿಕೆಯ ಲಾಭ ಆಗುವಂತಹ ವಾತಾವರಣ ಅಂತೂ ಖಂಡಿತವಾಗಿ ದಿನ ಇದೆ. ಕರ್ಕಾಟಕ ರಾಶಿಯವರಿಗೆ ಅಂದುಕೊಂಡಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಈ ದಿನ ಸುಸೂತ್ರವಾಗಿ ಮಾಡ್ಕೊಳ್ತೀರಿ. ಭೂಮಿಯಲ್ಲಿ ಅನುಕೂಲ, ವ್ಯವಹಾರದಲ್ಲಿ ಪ್ರಗತಿ, ಕುಟುಂಬದಲ್ಲಿ ಸೌಖ್ಯ, ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಸಹ ಉತ್ತಮವಾದಂಥ ಗಳಿಕೆ ನೋಡುವಂತಹ ವಾತಾವರಣ ಅಂತೂ ಕರ್ಕಾಟಕ ರಾಶಿಯವರಿಗೆ ದಿನ ಇರುತ್ತೆ. ಇನ್ನು ಸಿಂಹರಾಶಿಯವರಿಗೆ ಮೇಲಧಿಕಾರಿಗಳಿಂದ ಸಣ್ಣ ಪುಟ್ಟ ವಿಚಾರಗಳಿಗೂ ಸಹ ಮನಸ್ತಾಪಗಳು, ಕೆಲಸ ಮಾಡುವಂಥ ಜಾಗದಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು, ಬೇಸರದ ವಾತಾವರಣದಲ್ಲಿ ಕಾಲ ಕಳೆಯುವಂಥದ್ದು, ಸ್ವಲ್ಪ ಕುಟುಂಬದಲ್ಲೂ ಸ್ವಲ್ಪ ಅಶಾಂತಿಯನ್ನು ಸೃಷ್ಟಿ ಮಾಡ್ಕೊಳ್ತೀವಿ. ಸ್ವಲ್ಪ ಜಾಗ್ರತೆ. ಕನ್ಯಾ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯವಾಗಿದೆ, ಏನು ಮಾಡಬೇಕು ಸಹ ಆಲೋಚನೆ ಮಾಡುವಂತಹ ನಿರ್ಧಾರಗಳನ್ನು ಮಾಡ್ತೀರಿ. ಜೊತೆಯಲ್ಲಿ ಉತ್ತಮ ಲಾಭವೂ ಅಲ್ಲ, ಉತ್ತಮ ನಷ್ಟವೂ ಅಲ್ಲ, ಒಂದು ರೀತಿಯಾದಂಥ ಮಧ್ಯಸ್ಥಿಕೆಯಲ್ಲಿ ಹೋಗ್ತಾ ಇರತ್ತೆ. ಜೊತೆಯಲ್ಲಿ ಸರ್ಕಾರಿ ಕೆಲಸಗಳಲ್ಲಿ ಸ್ವಲ್ಪ ಅಲೆದಾಟಗಳು, ಸುತ್ತಾಟಗಳು ಜಾಸ್ತಿ ಆಗುವಂತಹ ವಾತಾವರಣ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ತುಲಾ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯವಾಗಿರುವಂತಹ ವಾತಾವರಣ ಇದೆ, ಮತ್ತು ಎಷ್ಟೋ ಹಳೆಯ ಸಮಸ್ಯೆಗಳು ಪರಿಹಾರವಾಗುವಂತಹ ವಾತಾವರಣ ಇದೆ. ಹಳೆಯ ಸ್ನೇಹಿತರು, ಬಂಧುಗಳು ಭೇಟಿಯಾಗುವಂತಹ ವಾತಾವರಣ ಇದೆ. ಧಾರ್ಮಿಕ ವಿಚಾರದಲ್ಲಿ ದೇವಸ್ಥಾನ, ಯಾವುದಾದ್ರೂ ವ್ಯವಹಾರಗಳನ್ನು ಮಾಡೋಕೆ ಹೋದಾಗ ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡ್ಕೊಂಡು ಮಾಡಿ, ತುಂಬ ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಕುಟುಂಬದಲ್ಲಿ ಸೌಖ್ಯವಾಗಿರುವಂತಹ ವಾತಾವರಣ, ವ್ಯವಹಾರದಲ್ಲಿ ಪ್ರಗತಿ ಆಗುವಂತಹ ವಾತಾವರಣ, ಮೇಲಧಿಕಾರಿಗಳಿಂದ ಹೊಗಳಿಕೆ ಮತ್ತು ಪ್ರಶಂಸೆಯ ಸಿಗುವಂತಹ ವಾತಾವರಣ, ಒಂದು ರೀತಿಯಾದಂತಹ ತೃಪ್ತಿಕರವಾದಂತಹ ವಾತಾವರಣ ಅಂತೂ ವೃಶ್ಚಿಕ ರಾಶಿಯವರಿಗಿರುತ್ತೆ. ಇನ್ನು ಧನುಸ್ಸು ರಾಶಿಯವರಿಗೆ ಕುಟುಂಬದಲ್ಲಿ ಸೌಖ್ಯ, ದೇವತಾ ಆರಾಧನೆಗಳಿಗೆ ಮನಸ್ಸನ್ನು ಮಾಡುವಂಥದ್ದು, ಉತ್ತಮವಾದಂತಹ ಬಿಸ್ನೆಸ್ಸಲ್ಲಿ ಲಾಭ, ಉತ್ತಮವಾದಂತಹ ಗಳಿಕೆ, ಉತ್ತಮವಾದಂಥ ದಿನ ಎಲ್ಲವೂ ನಿಮ್ಮದಾಗಿರುತ್ತೆ ಧನುಸ್ಸು ರಾಶಿಯವರಿಗೆ. ಮಕರ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ, ಜೊತೆಯಲ್ಲಿ ಸರ್ಕಾರಿ ಕೆಲಸಗಳಲ್ಲಿ ಉತ್ತಮವಾದಂಥ ಗಳಿಕೆ ಇದೆ, ಕೋರ್ಟು ಕಚೇರಿಗಳಿದೆ, ಜಯದ ವಾತಾವರಣ ಇದೆ, ಮಡದಿ ಮಕ್ಕಳಿಂದ ಹೊಗಳಿಕೆ ಮತ್ತು ತೃಪ್ತಿಕರವಾದಂತಹ ವಾತಾವರಣ ಅಂತೂ ಮಕರ ರಾಶಿಯವರಿಗಿದೆ. ಕುಂಭರಾಶಿಯವರಿಗೆ ಬಂಧುಗಳ ಜೊತೆಯಲ್ಲಿ ಸ್ವಲ್ಪ ಕಿರಿಕಿರಿ, ಮನಸ್ತಾಪ, ಉಡಾಫೆ ಮಾತುಗಳು, ಕೋಪದ ವಾತಾವರಣಗಳು, ದುಡುಕು ಸ್ವಭಾವದಿಂದ ಸ್ವಲ್ಪ ಮರ್ಯಾದೆಯಲ್ಲಿ ಏರುಪೇರುಗಳಾಗತ್ತೆ, ಗೌರವದಲ್ಲಿ ಏರುಪೇರುಗಳಾಗತ್ತೆ, ಅವಾಚ್ಯ ಶಬ್ದಗಳು ಎಷ್ಟೇ ಕಂಟ್ರೋಲ್ ಮಾಡಿದ್ರೂ ಸಹ ಅದು ಹೊರಬರುತ್ತೆ. ಅದರಿಂದ ಶತ್ರುತ್ವ ಜಾಸ್ತಿ ಆಗದಂತಹ ವಾತಾವರಣ ಇರುವಂಥದ್ದು ಈ ದಿನ. ಸ್ವಲ್ಪ ಜಾಗ್ರತೆ.
ನಂತರದಲ್ಲಿ ಮೀನರಾಶಿಯವರಿಗೆ ಉತ್ತಮವಾದಂತಹ ದಿನವಂತೂ ನಿಮ್ಗಾಗದೆ. ಏನಕ್ಕೆ ಅಂದರೆ ಉತ್ತಮವಾದಂತಹ ಗಳಿಕೆ, ಉತ್ತಮವಾದಂತಹ ಲಾಭ, ಕೆಲಸದಲ್ಲಿ ಪ್ರಗತಿ, ಕೆಲಸ ಮಾಡುವಂತಹ ಜಾಗದಲ್ಲಿ ಸಹಕಾರ, ಸಹಯೋಗ, ಮೇಲಧಿಕಾರಿಗಳಿಂದ ಹೊಗಳಿಕೆ ಮಾತುಗಳು, ನಿಮ್ಮ ಶ್ರಮಕ್ಕೆ ಉತ್ತಮವಾದಂತಹ ಫಲ ಸಿಗುವಂತಹ ವಾತಾವರಣ ಅಂತೂ ಮೀನರಾಶಿಯವರಿಗೆ ದಿನ ಇರುತ್ತೆ ಅಂತ ಹೇಳ್ತಾ, ದಿನ ವಿಶೇಷವಾದಂತಹ ದಿನವಾಗಿತ್ತು. ನಾಳೆಯ ದಿನ ನೋಡಿ, ಚತುರ್ಥಿಯ ದಿನ 4ನೇ ತಾರೀಕು ಅಮಾವಾಸ್ಯೆ ಹಿಂದಿನ ದಿನ ಬಂದಾಗ ಯಾವ ಶುಭ ಕಾರ್ಯಗಳಿಗೂ ಅನುಕೂಲಕರವಾಗಿಲ್ದಲೇ ಇರುವಂತಹ ದಿನವಾಗಿರುತ್ತೆ ಅಂತ ಹೇಳ್ತಾ ಈ ದಿನದ ಕಾರ್ಯಕ್ರಮ ಮುಕ್ತಾಯವನ್ನು ಮಾಡಿ ನಾಳೆ ದಿನ ಭೇಟಿ ಮಾಡೋಣ. ನಮಸ್ಕಾರ.